ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಸಾನುನ ಇವತ್ತು ಭುವನೇಶ್ವರಿಯಾಗಿ ನಾನು ಅವಳನ್ನ ರೆಡಿ ಮಾಡ್ತಾ ಇದ್ದೀನಿ. ಯಾಕಂದರೆ ಅವಳ ಸ್ಕೂಲಲ್ಲಿ ಪ್ರೋಗ್ರಾಮ್ ಇದೆ, ಕಲಾವೇದಿ ಅನ್ನೋ ಪ್ರೋಗ್ರಾಮ್ ನಡೀತಾ ಇದೆ. ಅದಕ್ಕೋಸ್ಕರ ನಮ್ಮ ಸಾನುನ ಭುವನೇಶ್ವರಿಯಾಗಿ ಮಾಡಿದ್ದಾರೆ. ಯಾವ ಸಾಂಗ್ ಅಂದರೆ ಇದು ಕರ್ನಾಟಕದ ಇತಿಹಾಸದಲ್ಲಿ, ಆ ಸಾಂಗ್ಗೆ ಇವ್ರ ಕ್ಲಾಸಿಂದ ಪರ್ಫಾರ್ಮೆನ್ಸ್ ಇದೆ. ಅದಕ್ಕೆ ನಮ್ಮ ಸಾನುನ ಭುವನೇಶ್ವರಿ ಮಾಡಿದ್ದಾರೆ. ಹಾಗಾಗಿ ನಾನು ಅವಳನ್ನ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ನಿಜ ಹೇಳ್ತೀನಿ ಫ್ರೆಂಡ್ಸ್, ಕಣ್ದೃಷ್ಟಿ ಆಗೋದು ಅಂತ ಹೇಳೋದು ಅದು ನಿಜನೋ ಇಲ್ಲ ಸುಳ್ಳೋ ಗೊತ್ತಿಲ್ಲ. ಆದರೆ ನಮ್ಮ ಸಾನ್ವಿಕಂಗೆ ಆ ಡ್ರೆಸ್ ಹಾಕ್ತಿದ್ದಂಗೆ ಅವಳು ವಾಮಿಟ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಲು. ಆರಾಮಾಗೇ ಇದ್ಲು ಫ್ರೆಂಡ್ಸ್, ಬೆಳಗ್ಗೆನೂ ಆರಾಮಾಗಿ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡಿದ್ದಾಳೆ. ಆ ಕಾಸ್ಟ್ಯೂಮ್ ಹಾಕ್ತಿದ್ದಂಗೆ ಸುಸ್ತಾಗ್ತದೆ ಅಂತ ಇದ್ಲು. ನಾನು ಸುಮ್ಮನೆ ಹೇಳ್ತಾ ಇದ್ದಾಳೆ ಅಂತಂದರೆ ಹಂಗಂಗೆ ವಾಮಿಟ್ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಟ್ಲು. ಆಮೇಲೆ ನೋಡಿ ಅವಳನ್ನ ಮತ್ತೆ ಸುಧಾರಿಸಿ ಅವಳಿಗೆ ಸ್ವಲ್ಪ ಜ್ಯೂಸ್ ಎಲ್ಲ ಕುಡಿಸಿ ಮತ್ತೆ ಕೂರಿಸಿ ಇವಾಗ ರೆಡಿ ಮಾಡ್ತಾ ಇರೋವಂಥದ್ದು. ಇನ್ನೊಂದು ಕಡೆ ನೋಡಿ ನಮ್ಮ ವಿನಿಷ್ಕಾ ಕೋಪ ಮಾಡ್ಕೊಂಡು ನಿಂತಿದ್ದಾಳೆ. ಯಾಕಂತಂದರೆ ಬೆಳಗ್ಗೆಯಿಂದ ಎಲ್ಲರೂ ಸಾನ್ವಿಕ ಹತ್ರನೇ ಓಡಾಡ್ತಾ ಇದ್ವಿ. ಅದಕ್ಕೆ ಅವಳಿಗೇನೋ ಒಂಥರ ಹೊಟ್ಟೆ ಉರಿ. ಅವಳಿಗೆ ಮಾತ್ರ ರೆಡಿ ಮಾಡ್ತಾ ಇದ್ದಾರೆ, ನನ್ನನ್ನು ಯಾರೂ ಕೇರ್ ಮಾಡ್ತಾ ಇಲ್ಲ ಅನ್ನೋ ಥರ ಅವಳು ಪಾಪ ಮುಖ ಉದಿಸ್ಕೊಂಡು ಸೈಡಲ್ಲಿ ನಿಂತಿದ್ಲು. ಆಮೇಲೆ ಇನ್ನೊಂದು ಕಡೆ ನಮ್ಮಮ್ಮನೂ ಹೇಳ್ತಾಯಿದ್ರು, ಪ್ರೋಗ್ರಾಮ್ ಮುಗಿಯೋ ತನಕ ಯಾರೂ ಫೋಟೋಸ್ ಹಾಕ್ಕೋಬೇಡಿ, ದೃಷ್ಟಿಯಾಗೋಗುತ್ತೆ, ಪ್ರೋಗ್ರಾಮ್ ಮುಗಿಲಿ ಆಮೇಲೆ ಸ್ಟೇಟಸ್ಗೆಲ್ಲ ಫೋಟೋಸ್ ಹಾಕ್ಕೊಳ್ಳಿ ಅಂತ. ದೃಷ್ಟಿ ಪಡಿಸೋದಿಲ್ಲ ರಕ್ಷಿತಾ, ದಪ್ಪ ಆಗೋಯ್ತು ನೋಡಲಿ. ಇರ್ಲಿ ಬಿಡು. ಏನಂತ ಕೈ ಮುಗಿತ್ಯಾ? ಪ್ರೋಗ್ರಾಮ್ ಚೆನ್ನಾಗಿ ಬರಲಿ. ಈ ಥರ ಸಾವಿರಾರು ಲಕ್ಷಾಂತರ ಪ್ರೋಗ್ರಾಮ್ ಮಾಡ್ಕೊಡ್ತಾರೆ. ಕಂಪ್ಲೀಟಾಗಿ ರೆಡಿ ಆಗಿದ ತಕ್ಷಣ ನಮ್ಮಮ್ಮ ಕೆಂಪು ನೀರಿನ ಆರತಿ ತೆಗೆದ್ರು. ಯಾಕಂತಂದರೆ ಈ ಥರ ಕಾಸ್ಟ್ಯೂಮ್ಸು ಈ ಥರ ಮೇಕಪ್ ಹಾಕೋಬೇಕಾದ್ರೇ ಅದು ದೃಷ್ಟಿ ಆಗೋಗ್ಬಿಡತ್ತಲ್ಲ ಫ್ರೆಂಡ್ಸ್. ಅದಕ್ಕೆ ಸ್ಕೂಲ್ಗೆ ಹೋಗೋಕೆ ಮುಂಚೆ ಒಂದ್ಸಲ ನೀಟಾಗಿ ಕೆಂಪು ನೀರಲ್ಲೆಲ್ಲ ಆರತಿ ತೆಗೆದು ಆಮೇಲೆ ಸ್ಕೂಲಿಗೆ ಕರ್ಕೊಂಡೋಗ್ಬಿಟ್ವಿ ನಮ್ಮ ಸಾನ್ವಿಕನ್ನ. ಹಿಂದಕ್ಕೆ ನೋಡಿ ನಮ್ಮ ಸಾನು ಎಷ್ಟು ಮುದ್ದಾಗಿ ಎಷ್ಟು ಕಳಕಳೆಯಾಗಿ ಕಾಣಿಸ್ತಾ ಇದ್ಲು ಅವತ್ತು. ನಂದೇ ದೃಷ್ಟಿ ಫಸ್ಟ್ ತಾಗಿತ್ತು ಅಂತ ಅನಿಸುತ್ತೆ ಫ್ರೆಂಡ್ಸ್. ತಾಯಿ ದೃಷ್ಟಿನೇ ತುಂಬ ಬೇಗ ತಟ್ಟುತ್ತೆ ಅಂತ ಹೇಳ್ತಾರಲ್ಲ ಹಾಗೆ. ಶಶಾಂಕ್ ಯಾವಾಗಲೂ ನಂಗೆ ಬೈತಾ ಇರ್ತಾರೆ, ಕಣ್ಣಾಕ್ಬಿಡ್ವೆ ನೀನು ಕಣ್ಣಾಕ್ಬಿಡ ನಿನ್ನ ಮಕ್ಕಳಿಗೆ ಅಂತ ಬೈತಾ ಇರ್ತಾರೆ. ನೋಡಿ ಫ್ರೆಂಡ್ಸ್, ಇವಾಗ ಸಾನ್ವಿಕನ ಸ್ಕೂಲಿಗೆ ಬಿಟ್ಬಿಟ್ಟು ವಾಪಸ್ ಹೋಗ್ತಾ ಇದ್ದೀವಿ. ಮತ್ತು ನಾವು ರೆಡಿ ಆಗಿಬಿಟ್ಟು ಬರಬೇಕು. 10 o'clockಗೆಲ್ಲ ಬನ್ನಿ ಮ್ಯಾಮ್ ಅಂತ ಹೇಳಿದ್ದಾರೆ. ಅವ್ರ ಮ್ಯಾಮ್ಗಂತೂ ತುಂಬ ಖುಷಿ ಆಗೋಯ್ತು ಸಾನ್ವಿಕನ್ ನೋಡಿ, ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀರೋ, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ, ಮತ್ತು ರೆಡಿಯಾಗಿ 10 o'clockಗೆಲ್ಲ ಬಂದುಬಿಡ್ತೀವಿ ನಾವು. ಇವಾಗ ನಾವು ಪಟ ಅಂತ ರೆಡಿ ಆಗಬೇಕು. ಬಿಕಾಸ್ ನಮಗೆ 30 minutes ಇದೆ ನಾವು ರೆಡಿಯಾಗಿ ಹೋಗೋದಕ್ಕೆ. ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ 10 o'clockಗೆಲ್ಲ ಬಂದುಬಿಡಿ. 10 o'clockಗೆ ಬಂದರೆ ನೀವು ಸ್ವಲ್ಪ ಮುಂದೆ ಕುತ್ಕೋಬೋದು ಅಂತ ಹೇಳಿದ್ರು ಅವ್ರ ಟೀಚರು. ಸೊ ಹಾಗಾಗಿ ಈಗ ಹೊರಡಬೇಕು. ಅಲ್ಲಿ ವಿನಿಷ್ಕಾ ಬೇರೆ ತುಂಬ ಕಿರಿಕಿರಿ ಮಾಡ್ತಿದ್ದಾಳೆ ಪಾಪ. ಅಮ್ಮ ಹೆಂಗೆ ರೆಡಿ ಆಗ್ತಾರೆ ಗೊತ್ತಿಲ್ಲ. ಅಟ್ಲೀಸ್ಟ್ ನಾವಾದರೂ ಈಗ ರೆಡಿ ಆಗಿಬಿಟ್ಟು ಹೋಗಬೇಕು. ಬನ್ನಿ ಬೇಗ ರೆಡಿ ಆಗಿಬಿಟ್ಟು ಹೊರಡೋಣ. ನೋಡಿ ನನ್ನ ಮಗಳದು ಸ್ಕೂಲ್ ಫಂಕ್ಷನ್ ಹೆಂಗಿರುತ್ತೆ ಅಂತ. ಡ್ರೆಸ್ ಹಾಕಿದಾಯಿತು, ನಾನು ಇನ್ನು ರೆಡಿ ಆಗಬೇಕು. ಜಸ್ಟ್ ಒಂದು ಕಣ್ಕಪ್ಪಿಟ್ಟು ಸ್ವಲ್ಪ ಲಿಪ್ಸ್ಟಿಕ್ ಹಾಕೋಬೇಕು. ಏನಂತಂದರೆ ಸಾನ್ವಿಕನ್ನ ನಾನು ಮೇಕಪ್ ಮಾಡೋಕ್ಕೆ ಅಂತ ಅಮ್ಮ ಮನೆಗೆ ಹೋಗಿದ್ನಲ್ಲ, ಸೊ ನಂದು ಕಂಪ್ಲೀಟ್ ಸೆಟ್ಟಲ್ಲಿ ತೊಗೊಂಡು ಹೋಗಿದ್ದೀನಿ. ಸೊ ಡ್ರೆಸ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ಈಗ ಅಮ್ಮ ಮನೆಗೆ ಹೋಗಿ ಇನ್ನೊಂದು ಸ್ವಲ್ಪ ಕಣ್ಕಪ್ಪು ಸ್ವಲ್ಪ ಲಿಪ್ಸ್ಟಿಕ್ ಹಾಕೊಂಡ್ಬಿಟ್ರೆ ಮುಗೀತು. ಆಮೇಲೆ ವಿನಿಷ್ಕನ್ನು ರೆಡಿ ಮಾಡಿಸ್ಕೊಂಡು ಸ್ಕೂಲಿಗೆ ಹೊರಡಬೇಕು. ಶಶಾಂಕ್ ಸ್ನಾನಕ್ಕೆ ಹೋಗಿದ್ದಾರೆ, ಅವ್ರು ಬರ್ತಾರೆ. ಅವ್ರು ಬರೋಷ್ಟರಲ್ಲಿ ನಾನು ಹೋಗಿ ನಮ್ಮ ವಿನಿಷ್ಕನ್ನು ರೆಡಿ ಮಾಡಿಬಿಡೋಣ ಅಂತ ಇವಾಗ ಅಮ್ಮ ಮನೆಗೆ ಹೋಗ್ತಾಯಿದ್ದೀನಿ. ಮನೆಗೆ ಬಂದು ನಾನು ಸ್ವಲ್ಪ ಕಣ್ಣಿಗೆ ಕಾಜಲ್ಲು ಆಮೇಲೆ ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು ರೆಡಿಯಾಗಿದ್ದೀನಿ. ನಮ್ಮ ವಿನು ಕೂಡ ರೆಡಿ ಆಗಿದ್ದಾಳೆ. ಅಮ್ಮ ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ. ಸೊ ನಮ್ಮ ಸಾನದು ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ಎತ್ತಿಟ್ಕೊಂಡ್ಬಿಡೋಣ ಅಂತ. ಬಿಕಾಸ್ ಅಲ್ಲಿ ಅವಳಿಗೆ ಕಾಸ್ಟ್ಯೂಮ್ ಚೇಂಜ್ ಮಾಡಾದ್ಮೇಲೆ ಬಟ್ಟೆ ಬೇರೆ ಹಾಕಬೇಕು. ಬಿಕಾಸ್ ಕಾಸ್ಟ್ಯೂಮ್ಸ್ ಅಲ್ಲೇ ನೀವು ಕೊಟ್ಟು ಹೋಗ್ಬೇಕಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವಳದು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಏನು ಮಾಡೋದು ಅಮ್ಮ, 12:30 ಆಗುತ್ತೆ ಬರೋಕ್ಕೆ.
ತಟ್ಟೆ ಎಲ್ಲ ಇದ್ರಲ್ಲಿ ಎತ್ಕೊಂಡಿದ್ದೀನಿ. ನಮ್ಮ ವಿನಿಷ್ಕಾ ನೋಡಿ ಹೆಂಗೆ ರೆಡಿಯಾಗಿದ್ದಾಳೆ. ನಮ್ಮ ವಿನಿಷ್ಕಾ ಬೆಳಗ್ಗೆಯಿಂದ ಕಿರಿಕಿರಿ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್. ಕಿರಿಕಿರಿ ಸುಬ್ಬಿ ಆಗೋಗಿದ್ದಾಳೆ ಅವಳಂತೂ. ಹುಷಾರ್ ತಪ್ಪಾಗಿಂದ ಜಾಸ್ತಿ ಕಿರಿಕಿರಿ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾಳೆ ನಮ್ಮ ವಿನಿಷ್ಕಾ. ಇಲ್ಲೋಡ ಹೇಳು, ಹಾಯ್ ಎವ್ರಿಬಡಿ ಹೇಳು, ಗುಡ್ ಮಾರ್ನಿಂಗ್ ಹೇಳು. ಯಾಕೆ ನೀನು ಇಷ್ಟೊಂದು ಕಿರಿಕಿರಿ ಮಾಡೋದು ಹೇಳು. ಸುಮ್ಮನೆ. ಶಶಾಂಕ್ ಕೂಡ ಬಂದರು ನೋಡಿ, ಶಶಾಂಕ್ ಕೂಡ ಬಂದರು. ಶಶು ಟಿಫನ್ ಎಂತ ಮಾಡೋದು? ಅಮ್ಮ ಏನು ಮಾಡಿಲ್ಲ. ಈಗ ನಾವು ಅಮ್ಮ ಚಪಾತಿ ಹಿಟ್ಟು ಕಲ್ಸಿಟ್ಟಿರ್ಬೇಕಷ್ಟೇ, ಲಡ್ಸ್ಕೊಂಡು ತಿನ್ಕೊಂಡು ಹೋಗೋಕೆ ಲೇಟ್ ಆಗಲ್ವಾ? ನಾವು ಅಲ್ಲಿಂದ ಬರೋಕ್ಕೆ 12:30 ಆಗುತ್ತೆ. ಅದು ಮತ್ತೆ ತಿನ್ಕೋ ಹೋಗು. ಅಮ್ಮಗೆ ಏನಾರು ತಂದ್ಕೊಡು, ನಂಗೆಂತ ಬೇಡ. ಕೇಳ್ಬಿಟ್ಟು ಫೋನ್ ಮಾಡ್ತೀನಿ ಹೋಗು. ಅಮ್ಮ ಇದು ಚಪಾತಿ ಇಟ್ಟು ಕಲ್ಸಿದ್ದಾರೆ, ಲಟ್ಟಿಸ್ಕೊಂಡ್ರೆ ಆಯ್ತು ಅಂತ ಹೇಳಿದ್ರು. ಬೇಗ ಬೇಗ ಬಾ ಎತ್ಕೊಳ್ಳ. ಅವಳು ಅಳ್ತಾಳೆ ಅಂತ ಗೊತ್ತು, ನೀನು ಅವಳ ಬಿಟ್ಟೋದ್ರೆ ಸುಮ್ಮನೆ ಇರ್ತಾಳ ಅವಳು. ಸ್ಲಿಪ್ಪರ್ಸ್ ಬಿಡು, ಹೋಗ್ತಾ ಇಲ್ಲ ಬಾ ಚಿನ್ನ ಒಳಗಡೆ. ಹಿಂಗೆ ಅಳ್ತಾಳೆ. ಅಮ್ಮ ನೀನು ರೆಡಿಯಾಗಿ ಹೋಗಿ, ನಾನು ಲಟ್ಟಿಸ್ತೀನಿ. ತಲೆ ಬಾಚ್ಕೊಂಡ್ರೆ ಆಯ್ತು ಬಿಡ, ಲಟ್ಟಿಸ್ಕೊಡ್ತೀನಿ. ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊತಾ ಇದ್ದೀನಿ. ಅಮ್ಮ ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡಿದ್ದಾರೆ ನೋಡಿ. ಚಪಾತಿ ಬೆಂಡೆಕಾಯಿ ಪಲ್ಯ. ನನ್ನ ಕೈಯೆಲ್ಲ ಮಕ್ಕಳು ಸಾನ್ವಿಕಂಗೆ ಅಳ್ತಾ ಆಗಿರೋದು ಆಗೋಗಿದೆ ಕಲರು. ಸೊ ಈಗ ಚಪಾತಿ ಆ್ಯಂಡ್ ಬೆಂಡೆಕಾಯಿ ಪಲ್ಯ ತಿಂತಾ ಇದ್ದೀನಿ. ಚೆನ್ನಾಗಿದೆ. ನನಗೆ ಬೆಂಡೆಕಾಯಿ ಮತ್ತು ಚಪಾತಿ ಕಾಂಬಿನೇಷನ್ ತುಂಬ ಇಷ್ಟ. ಅಮ್ಮನೂ ಸಕ್ಕತ್ತಾಗಿ ಮಾಡಿದ್ದಾರೆ. ಎಲ್ಲರೂ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ಕೂಲ್ಗೆ ಹೊರಟ್ವಿ. ನಾವು ಸ್ಕೂಲ್ ಹೋಗಿ ರೀಚ್ ಆಗೋಷ್ಟರಲ್ಲಿ ನನ್ನ ತಂಗಿ ಕೂಡ ಬಂದ್ಬಿಟ್ಟಿದ್ಲು ಸ್ಕೂಲ್ ಹತ್ರ. ಗೊತ್ತು ಒಳಗೆ ಬರ್ತಾಳೆ ಅಂತ. ಇದೇ ನೋಡಿ ಸ್ಟೇಜು. ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರಲಿಲ್ಲ. ನಮ್ಮ ಅತ್ತೆ ಕೂಡ ಬಂದಿದ್ದರು. ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಅವರು ಬಂದರು ನೋಡಿ. ಇವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಿದೆ. ಎಲ್ಲ ದೀಪ ಹಚ್ಚೋದ್ರ ಮೂಲಕ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು. ಚೆನ್ನಾಗಿತ್ತು ಫ್ರೆಂಡ್ಸ್ ಪ್ರೋಗ್ರಾಮು. ಎಲ್ಲ ಚಿಕ್ಕ ಮಕ್ಕಳು, ಅವ್ರ ಸಿಂಗಿಂಗ್, ಅವ್ರ ಡ್ಯಾನ್ಸ್ ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಈಗ ನೋಡಿ ನನ್ನ ಮಗಳು ಎಂಟ್ರಿ ಆಗ್ತಾಳೆ ಭುವನೇಶ್ವರಿಯಾಗಿ. ಸಾನ್ವಿಕನ್ ಪರ್ಫಾರ್ಮೆನ್ಸ್ ಮುಗಿಯೋಷ್ಟರಲ್ಲಿ ನನ್ನ ಕಣ್ಣಲ್ಲಿ, ಶಶಾಂಕ್ ಕಣ್ಣಲ್ಲಿ, ನಮ್ಮ ಅಮ್ಮನ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿತ್ತು. ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ವಿ. ಒಂದು ದೇಶಭಕ್ತಿಯನ್ನು ತೋರುವ ನಾಟಕ ನಮ್ಮ ಸಾನು ಡ್ಯಾನ್ಸ್ ಮಾಡ್ಕೊಂಡು ಬಂದಿದ್ದಾಳೆ. ಎಲ್ಲ ನೋಡಿ 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 ಕಣ್ಣು ಹಾಕ್ತಿದ್ದಾರೆ ಫ್ರೆಂಡ್ಸ್. ಸ್ಕೂಲೆಲ್ಲ ವಾಮಿಟ್ ಮಾಡೋದಂತೆ. ಅವಳಿಗೆ ಡ್ರೆಸ್ ಹಾಕಿದಾಗಿಂದ ವಾಮಿಟ್ ಫ್ರೆಂಡ್ಸ್. ಅವಳಿಗೆ ನೋಡ್ಚಿನ ಇಲ್ಲಿ ಹೇಗೆ ಕಾಣಿಸ್ತಾ ಇದ್ದಾರೆ ನಮ್ಮ ಮುದ್ದು ಭುವನೇಶ್ವರಿ. ಕಮೆಂಟ್ ಮಾಡಿ ನೋಡ್ಕೊಂಡು ನೀಟಾಗಿ. ಸಾನ್ವಿಕನ್ ಕಾಸ್ಟ್ಯೂಮ್ಸ್ ಎಲ್ಲ ಬಿಚ್ಚಿಬಿಟ್ಟು ಅಲ್ಲೇ ಸ್ಕೂಲಲ್ಲಿ ಅವ್ರ ಟೀಚರ್ಸ್ಗೆ ಕೊಟ್ಬಿಟ್ಟು ಬಂದ್ಬಿಟ್ವಿ. ಆಮೇಲೆ ಸ್ಕೂಲಲ್ಲಿ ವಾಪಸ್ ಬರ್ತಾ ನನ್ನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು. ತುಂಬ ಖುಷಿ ಆಯಿತು ಅವರನ್ನು ಮಾತಾಡಿಸಿ. ಸೊ ಈಗ ಮನೆಗೆ ಸಾನ್ವಿಕನ್ ಕರ್ಕೊಂಬಂದಿದ ತಕ್ಷಣ ಆ್ಯಸ್ ಯೂಶ್ವಲ್ ಎಲ್ಲರೂ ದೃಷ್ಟಿ ತೆಗಿತಾಯಿದ್ರು. ನಮ್ಮ ಅತ್ತೆ ದೃಷ್ಟಿ ತೆಗಿತಾ ಇದ್ದಾರೆ ಇವಾಗ. ನಮ್ಮ ಅತ್ತೆ ತೆಗೆದ್ಮೇಲೆ ನಮ್ಮಮ್ಮ ಕೂಡ ದೃಷ್ಟಿ ತೆಗೆದ್ಬಿಟ್ಟು ಒಳಗೆ ಕರ್ಕೊಂಡ್ವಿ ಸಾನ್ವಿಕನ್ನ. ಯಾಕಂದರೆ ಬೆಳಗ್ಗೆಯಿಂದ ವಾಮಿಟ್ ಮಾಡ್ತಾಯಿದ್ಲು ಅಂತ ಹೇಳಿದ್ನಲ್ಲ. ಆಮೇಲೆ ಈ ಪ್ರೋಗ್ರಾಮ್ ಆದಮೇಲಿಂದ ಅವಳು 3-4 ದಿನ ಸ್ಕೂಲ್ಗೆ ಹೋಗಲಿಲ್ಲ. ಕಂಪ್ಲೀಟಾಗಿ ಹುಷಾರು ತಪ್ಪಿದ್ಲು. ವಾಮಿಟಿಂಗು ಆಮೇಲೆ ಫೀವರ್ ಎಲ್ಲ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು ಅವಳಿಗೆ.
ಹೋಗ್ಬಿಡಿ ನೀರು ತರ್ತೀನಿ ನೀರು ಹೋಗ್ಬಿಡಿ ಎಂತ ಮಾಡ್ತೀನಿ ಫ್ರಿಜ್ಜಲ್ಲಿ ಇಟ್ಟಿರ್ತೀಯಲ್ವಾ, ನಾನು ಸುಮ್ಮನೆ ಎಲ್ಲ ತೆಗ್ದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಅಲ್ಲೇ ಇರೋ ಬರ್ಬೇಡ. ಅಪ್ಪ ಫೋನ್ ಮಾಡ್ತಾರೆ ನೋಡಿಮ್ಮ, ನನಗೂ ಅವಾಗಿಂದ 2 ಸಲ ಮಾಡೋರೆ. ಸುಮ್ಮನೆ ಇಬ್ರು ನೆಟ್ಕೊಂಡ್ರೆ ಎಡ್ ಕಲರ್ ಅಂತ ಸುಮ್ಮನೆ ನಂಗೆ ಅರ್ಥನೇ ಆಗಲಿಲ್ಲ. ಎದ್ದು ಕಲರ್ ಸಣ್ಣ ವ್ಯಾ ಅಂತೆ. ಹಾಕಿಸ್ಕೊಳಪ್ಪ. ಬಾ 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 ಓಡಿ 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 ಬಾ. ದೃಷ್ಟಿ ಇರಬಾರ್ದು. ಬಾ ಬಾ. ಸೂಪರ್ ಆಗಿ ಕಾಣಿಸ್ತಾ ಇದೆ. ನಮ್ಮ ಅತ್ತೆ ಹೋದರು, ಆಮೇಲೆ ಶಶಾಂಕ್ ಕೂಡ ಈಚೆ ಹೋದ್ರು, ಕೆಲಸ ಇದೆ ಅಂಥೇಳಿ. ನನಗೂ ಇವತ್ತು ಆಫೀಸ್ ಕೆಲಸ ಇದೆ, ಇವತ್ತು ವರ್ಕ್ ಫ್ರಮ್ ಹೋಮ್. ಸೊ ಹಾಗಾಗಿ ನಾನು ಕೂಡ ಲಾಗಿನ್ ಮಾಡಿದ್ದೀನಿ. ಪಾಪ ಸಾನ್ವಿಕಾ ಟಯರ್ಡ್ ಆಗಿಬಿಟ್ಟಿದ್ದಾಳೆ, ನಿದ್ದೆ ಹೋಗ್ಬಿಟ್ಟಿದ್ದಾಳೆ. ಇಲ್ಲಾಂದರೆ ಅವಳು ಯೂಶ್ವಲಿ ಮಧ್ಯಾಹ್ನದ ನಿದ್ದೆ ಮಾಡಲ್ಲ. ನಾವು ಬೈದು ನಿದ್ದೆ ಮಾಡು ಅಂತ ಹೇಳಿದ್ರು ನಿದ್ದೆ ಮಾಡಲ್ಲ ಅವಳು. ಬಟ್ ಇವತ್ತು ನಮ್ಮ ಅತ್ತೆ ಶಶಾಂಕ್ ಇಬ್ಬರು ಹೋಗಿದ ತಕ್ಷಣ ಮಲ್ಕೊಂಡ್ಬಿಟ್ಟಿದ್ದಾಳೆ. ಪಾಪ ಟಯರ್ಡ್ ಆಗಿದ್ದಾಳೆ ಅಂತ ಅನ್ಸುತ್ತೆ. ಗುಬ್ಬಿ ಮರಿ ಥರ ಬೆಡ್ಶೀಟಲ್ಲಿ ಒಳಗಡೆ ಉತ್ಕೊಂಡು ಮೊಬೈಲ್ ನೋಡ್ತಿದ್ದಾಳೆ. ಎತ್ತಿಗೆ ಮಲ್ಕೋ ಸಾಕು. ನೋಡಿ ವಿನಿಷ್ಕಾ ಪಾಪ ಅಲ್ಲ ಸಾನ್ವಿಕಾ ನಿದ್ದೆ ಹೋಗ್ಬಿಟ್ಟಿದ್ದಾಳೆ. ಇಲ್ಲಾಂದರೆ ಈ ಥರ ನಿದ್ದೆ ಮಾಡಲ್ಲ ಫ್ರೆಂಡ್ಸ್ ಅವಳು ಮಧ್ಯಾಹ್ನದೊತ್ತು. ಯಾವಾಗಲೂ ತುಂಬ ಅಪರೂಪ. ಇವತ್ತು ನಿದ್ದೆ ಹೋಗ್ಬಿಟ್ಟಿದ್ದಾಳೆ. ನಾನು ಊಟ ಮಾಡಬೇಕು. ಅಮ್ಮ ಸೊಪ್ಪು ಸಾರು ಮಾಡಿದ್ದಾರೆ ಮತ್ತು ಫಿಶ್ ಫ್ರೈ ಮಾಡಿದ್ದಾರೆ. ಇವಾಗ ಹಾಕ್ಕೊಂಡು ಊಟ ಮಾಡಬೇಕು. ಬೆಳಗ್ಗೆ ಎಲ್ಲ ಗಡಿಬಿಡಿಲಿ ಹೊರಟ್ಬಿಟ್ವಲ್ಲ, ನಾನು ಜಸ್ಟು ಅರ್ಧ ಚಪಾತಿ ತಿಂದ್ಬಿಟ್ಟು ಹೋಗ್ಬಿಟ್ಟಿದ್ದೆ. ಹೊಟ್ಟೆ ಹಸಿವು ಆಗ್ತೈತೆ, ತಿನ್ನಬೇಕು. ಬಟ್ ಲಾಗಿನ್ ಕೂಡ ಮಾಡೋಕ್ಕಿತ್ತು. ಲಾಗಿನ್ ಮಾಡೋದಕ್ಕೂ ಟೈಮ್ ಆಗೋಗಿತ್ತು. ಸೊ ಫಸ್ಟ್ ಲಾಗಿನ್ ಮಾಡೋಣ ಅಂತ ಹೇಳಿ ಲಾಗಿನ್ ಮಾಡಿ ಕಾಲ್ ಇತ್ತು. ಕಾಲೆಲ್ಲ ಮುಗಿಸ್ಕೊಂಡು ಈಗ ಊಟ ಮಾಡಬೇಕು. ನೋಡಿ ಅಮ್ಮ ಸೊಪ್ಪು ಸಾರು ಮಾಡಿದ್ದಾರೆ. ನನಗೆ ಸೊಪ್ಪು ಸಾರು ಫೇವ್ರೆಟ್ ಫ್ರೆಂಡ್ಸ್, ತುಂಬ ಇಷ್ಟ ನನಗೆ ಸೊಪ್ಪು ಸಾರು ಅಂದರೆ. ಅದರಲ್ಲೂ ನಮ್ಮಮ್ಮ ಮಾಡೋ ಸೊಪ್ಪು ಸಾರು ಅಂದರೆ ನನಗೆ ಇನ್ನೂ ಇದ್ದಿದ್ದು ಇಷ್ಟ. ಆಮೇಲೆ ಫಿಶ್ ಫ್ರೈ ಮಾಡಿದ್ದಾರೆ. ಸೊ ಇವಾಗ ಊಟ ಮಾಡಿ ಮತ್ತೆ ಆಫೀಸ್ ಕೆಲಸ ಇದೆ. ಆಫೀಸ್ ಕೆಲಸ ಮಾಡೋದಕ್ಕೆ ಕುತ್ಕೋಬೇಕು. ವಿನಿಷ್ಕನು ಇವಾಗ ಅಮ್ಮ ನಿದ್ದೆ ಮಾಡಿಸ್ಬಿಡ್ತಾರೆ. ಸೊ ಇನ್ನೊಂದು 2-3 ಅವರು ನಮಗೆ ಸ್ವಲ್ಪ ಟೆನ್ಷನ್ ಫ್ರೀ. ಇಬ್ಬರು ನಿದ್ದೆ ಹೋಗ್ಬಿಟ್ರೆ ಆಮೇಲೆ ಮತ್ತೆ ಎದ್ಮೇಲೆ ಮತ್ತೆ ಅದು ಇದು ಕೆಲಸ ಕೊಡ್ತಾರೆ. ನಾನು ಊಟ ಬಡಿಸ್ಕೊಂಡು ಊಟ ಮಾಡಿ ಆಮೇಲೆ ಆಫೀಸ್ ಕೆಲಸಕ್ಕೆ ಅಂತ ಕುತ್ಕೊಂಡ್ಬಿಟ್ಟೆ. ಸೊ ಆಫೀಸ್ ಕೆಲಸ ಎಲ್ಲ ಮುಗಿಸಿ ನಾನು ಒಂದು 10 ಮಿನಿಟ್ಸ್ ಒಂದು ನ್ಯಾಪ್ ತೊಗೊಂಡು ಎದ್ದೆ. 6 ಗಂಟೆ ಆಗೋಗ್ಬಿಟ್ಟಿತ್ತು. 6 ಗಂಟೆ ಆಗಿದೆ ಈವ್ನಿಂಗು. ನಮ್ಮ ಸಾನು ಇನ್ನೂ ಎದ್ದಿಲ್ಲ. ಪಾಪ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದಾಳೆ ಅನಿಸುತ್ತೆ. ಅವಳು ಇನ್ನೂ ಎದ್ದಿಲ್ಲ. ಅವಳಿಗೆ ನಾಳೆ ಸ್ಕೂಲ್ ರಜಾ ಇದೆ. ಸೊ ಹಾಗಾಗಿ ಇವತ್ತು ಟ್ಯೂಷನ್ ಕೂಡ ಇಲ್ಲ. ಸೊ ನಾವು ಏನು ಎಬ್ಬರಿಸೋಕ್ಕೆ ಹೋಗಿಲ್ಲ. ಆರಾಮಾಗಿ ಮಲ್ಕೊಂಡು ಅವಳಿಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ಎದ್ದೇಳಿ ಅಂತ. ನಮ್ಮ ವಿನಿಷ್ಕಾನೂ ನಿದ್ದೆ ಮಾಡಿದ್ಲು. ನಮ್ಮ ವಿನಿಷ್ಕಾ ಎದ್ದಿದ್ದಾಳೆ. ನನಗೂ ಯಾಕೋ ಸ್ಲೈಟಾಗಿ ಎದ್ದೇಕು ಫ್ರೆಂಡ್ಸ್. ಸೊ ಅದಕ್ಕೆ ಅಮ್ಮ ಕಾಫಿ ಮಾಡಿಕೊಡ್ತೀನಿ ಅಂದರು. ಓಕೆ ಅಂತೇಳಿ ನಮ್ಮ ಬೇಬಿ ನಿದ್ದೆ ಮಾಡಿ ಇವಾಗ ಎದ್ದಿದ್ದಾಳೆ. ಬೇಬಿ ಚಿನ್ನ ಮಾತಾಡೆ ಗುಡುಮಿ. ಅವಳು ಮಾತಾಡೋ ಮೂಡಲಿಲ್ಲ. ಒಂದು ಸ್ವಲ್ಪ ಹೊತ್ತಾಗಬೇಕು. ನಿದ್ದೆ ಮಾಡಿದ್ದಿದ್ದಾಳೆ ಮಂಕು. ನಮ್ಮಮ್ಮ ಕಾಫಿ ಮಾಡ್ತಾ ಇದ್ದಾರೆ. ಹಾಲು ಬಿಸಿಟ್ಟಿದ್ದಾರೆ. ಅಮ್ಮಂಗೆ ರಾತ್ರಿ ಅಡುಗೆ ಮಾಡೋ ಕೆಲಸ ತಪ್ಪಿದೆ. ಯಾಕಂದರೆ ಸೊಪ್ಪು ಸಾರು ಮಾಡಿರೋದಿದೆ. ಅನ್ನನೂ ಸ್ವಲ್ಪ ಇರಬೇಕಲ್ವಮ್ಮ. ಅದಕ್ಕೀಗ ಮುದ್ದೆ ಇಲ್ಲಾಂದರೆ ಚಪಾತಿ ಏನಾದರೂ ಮಾಡ್ತಾರೆ. ಚಪಾತಿ ಬೆಳಗ್ಗೆ ಮಾಡಿದ್ದು, ಚಪಾತಿ ಬೆಳಗ್ಗೆ ಪಲ್ಯ.
ಸೊ ಇವಾಗ ಮುದ್ದೆ ಮಾಡ್ಬೋದು, ಇಲ್ಲ ಅಂತಂದರೆ ರೆಡ್ ರೈಸ್, ರಾಜ್ಮುಡಿ ಅಕ್ಕಿ ಚೆನ್ನಾಗಿರುತ್ತೆ. ರೆಡ್ ರೈಸ್ಗೆ ಸೊಪ್ಪು ಸಾರು ಕಾಂಬಿನೇಷನ್. ಮಧ್ಯಾಹ್ನಕ್ಕೆ ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಫಿಶ್ ಇತ್ತು. ಇದು ಬಂದ್ಲು ಸಾನ್ವಿಕ. ಅವಳು ಜೀವನಣ್ಣ ಮನೆಗೆ ಹೋಗ್ಬೇಕಂತ ಇದು ಬಂದಿದ್ದೇ ಕೇಳ್ತಿದ್ದಾಳೆ, ಜೀವನಣ್ಣನ ಮನೆಗೆ ಹೋಗ್ಬೇಕು ಅಂತ. ನೀರು ಕೊಡಿ ಹೋಗೋಣ. ಜೀವನಣ್ಣನಿಗೆ ಫೋನ್ ಮಾಡ್ಕೊಂಡು ಹಾಂ ಸರಿ ಆಯ್ತು, ಇಲ್ಲೇ ಕರಿತೀನಿ. ಜೀವನಣ್ಣನ ಇಲ್ಲೇ ಕರಿಬೇಕಂತೆ. ಆಯಿತು ಕರಿತೀನಿ, ಓಕೆನಾ? ಓಕೆನಾ ಚಿನ್ನ? ನನಗೂ ಯಾಕೋ ಸ್ಲೈಟಾಗಿ ಹೆಡ್ಏಕ್ ಫ್ರೆಂಡ್ಸ್, ಯಾಕೆ ಅಂತ ಗೊತ್ತಿಲ್ಲ. ಬೆಳಗ್ಗೆ ಬೇಗ ಎದ್ದು ಹೆಡ್ ಬಾತ್ ತೊಗೊಂಡಿದ್ದೆ, ಅದಕ್ಕಾಗಿ ಸ್ವಲ್ಪ ತಲೆನೋವು ಅಂತ ಅನಿಸುತ್ತೆ. ಅದಕ್ಕೆ ಬಂತೋ ಇಲ್ಲ ಅಂತಂದರೆ ಸ್ಕೂಲಲ್ಲಿ ಸೌಂಡ್ ಎಲ್ಲ ಇತ್ತಲ್ಲ, ಅದಕ್ಕೂ ಏನೋ ಗೊತ್ತಿಲ್ಲ. ಬಟ್ ಸ್ಲೈಟಾಗಿದೆ, ಜಾಸ್ತಿ ಇದಿಲ್ಲ, ಸ್ಲೈಟಾಗಿದೆ. ಈಗ ಅಮ್ಮ ಕೊಡೋ ಕಾಫಿ ಕುಡಿದ್ರೆ ಸರಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಜೊತೆಲಿ ಆಫೀಸ್ ಕೆಲಸನೂ ಮಾಡ್ಕೊತಾ ಇದ್ದೀನಿ. ಆಫೀಸ್ ಕೆಲಸನೂ ಜಾಸ್ತಿ ಇದೆ. ಸೊ ಇನ್ನು ಮುಂದೆ ಸ್ವಲ್ಪ ವ್ಲಾಗ್ಸ್ ಎಲ್ಲ ನಂದು ಕಮ್ಮಿ ಆಗ್ಬೋದು ಫ್ರೆಂಡ್ಸ್, ಬಿಕಾಸ್ ಆಫೀಸಲ್ಲೂ ಕೆಲಸ ಎಲ್ಲ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಆಫೀಸ್ ಕೆಲಸ ಜಾಸ್ತಿ ಆಗಿಬಿಟ್ರೆ ನನ್ನ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಆಫೀಸ್ ಕೆಲಸದ ಮೇಲಿರುತ್ತೆ. ಹಾಗಾಗಿ ಸೊ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಯಾರ್ಯಾರಿದ್ದೀರಾ ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಇದನ್ನ ಮಾಡ್ಬಾರ್ದು. ನೋಡಿ ನನ್ನ ಕಾಲಿಗೆ ಮೆಹಂದಿ ಹಾಕ್ತಾವಳು ಸಾನ್ವಿಕಾ. ಊಟ ಎಲ್ಲ ಆಯಿತು ಫ್ರೆಂಡ್ಸ್. ಅಮ್ಮ ಮಧ್ಯಾಹ್ನ ಸೊಪ್ಪು ಸಾರು ಮಾಡಿದ್ರು ಅಂತ ಹೇಳಿದ್ನಲ್ಲ, ಅದಕ್ಕೆ ಅನ್ನ ಇಟ್ಟಿದ್ರು. ಊಟ ಮಾಡ್ಕೊಂಡ್ವಿ. ನಮ್ಮ ಸಾನು ಇವತ್ತು ಶಶಾಂಕಕ್ಕೆ ಫೋನ್ ಮಾಡಿ ನನಗೆ ಬಿರಿಯಾನಿ ಬೇಕು ಅಂತ ಹಠ ಹಿಡಿದ್ಲು. ಓಕೆ ಫೈನ್, ಇವತ್ತು ಅವಳ ದಿನ ಅಂತ ಹೇಳಿ ಶಶಾಂಕ್ ಈಚ್ ಕಡೆಯಿಂದ ಬಿರಿಯಾನಿ ತಂದುಕೊಟ್ರು, ನಮಗೆ ಗೋಬಿ ಮಂಚೂರಿ ತಂದುಕೊಟ್ರು. ಸೊ ಊಟ ಬಿರಿಯಾನಿ ಗೋಬಿ ಮಂಚೂರಿ ಅಂತೆಲ್ಲ ಹೇಳಿ ಹೊಟ್ಟೆ ಫುಲ್ ಆಗಿದೆ. ಅಮ್ಮ ಬಿಗ್ ಬಾಸ್ ನೋಡ್ತಾ ಇದ್ದಾರೆ, ನನಗೂ ವರ್ಕ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು 30 ಮಿನಿಟ್ಸ್ ಲಾಗ್ ಆಫ್ ಆಗಬೇಕು. ಲಾಗ್ ಆಫ್ ಮಾಡಿ ಮಲ್ಕೊಂಡು ಬಿಡ್ತೀವಿ. ಸೊ ಹೀಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ಈ ದಿನ. ಸಾನು ಸ್ಕೂಲ್ ಹೋಗಿ ಅವಳ ಫಂಕ್ಷನ್ ಎಲ್ಲ ನೋಡಿ ಅಟೆಂಡ್ ಮಾಡಿಕೊಂಡು ಬಂದ್ವಿ. ಖುಷಿ ಆಯಿತು. ಸಾನು ಕೂಡ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ಲು ಇವತ್ತು. ಅವಳ ಟೀಚರ್ಸ್ ಕೂಡ ಅದೇ ಹೇಳಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳೆ, ಮನೆಗೆ ಕರ್ಕೊಂಡೋಗಿ ದೃಷ್ಟಿ ತೆಗೀರಿ ಅಂತ. ನೋಡಿದ್ರಲ್ಲ ಹೇಗಿತ್ತು. ಇದೇ ನನ್ನ ಇವತ್ತಿನ ದಿನದ ವ್ಲಾಗ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಬಾಯ್, ಸಿ ಯು, ಟೇಕ್ ಕೇರ್, ಸಿ ಯು ಆಲ್.